ಇನ್ನು ಭಾರತದ ಸೈನಿಕರಿಗಾಗಿ ರಕ್ಷಾ ಸುದರ್ಶನ ಮಹಾಯಾಗವನ್ನು ನಡೆಸಲಾಗ್ತಾ ಇದೆ. ಅಖಿಲ ಭಾರತ ಅಸಂಘಟಿತ ಪುರೋಹಿತ ಫೆಡರೇಷನ್ ಮೂಲಕವಾಗಿ ಈ ಒಂದು ಯಾಗ ನಡೆಸಲಾಗ್ತಾ ಇದೆ. ಮಂಡ್ಯದ ಶಕ್ತಿ ದೇವತೆ ಕಾಳಿಕಾಂಬಾ ದೇಗುಲದಲ್ಲಿ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಭಾರತೀಯ ಸೇನೆಯ ರಕ್ಷಣೆಗಾಗಿ ನಡೀತಾ ಇರುವಂತಹ ಮಹಾಯಾಗ ಇದು. ರಕ್ಷಾ ಸುದರ್ಶನ ಮಹಾಯಾಗ ನಡೆಸಲಾಗ್ತಾ ಇದೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮೂಲಕವಾಗಿ ನಮ್ಮ ಸೈನಿಕರಿಗಾಗಿ ಆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಗ್ತಾ ಇದೆ. ನಮ್ಮ ಸೈನಿಕರಿಗೆ ದೀರ್ಘ ಆಯು ಅದೇ ರೀತಿಯಾಗಿ ಆರೋಗ್ಯ, ಈ ಪಾಕಿಸ್ತಾನದ ವಿರುದ್ಧ ನಡೀತಾ ಇರುವಂತಹ ಸಂಘರ್ಷದಲ್ಲಿ ಗೆಲುವು, ಇದೆಲ್ಲದಕ್ಕಾಗಿ ಅಖಿಲ ಭಾರತ ಅಸಂಘಟಿತ ಪುರೋಹಿತರ ಫೆಡರೇಷನ್ ಯಾಗ ನಡೆಸಿದೆ. ಶ್ರೀ ಗುರುಭ್ಯೋ ನಮಃ. ಅಖಿಲ ಭಾರತ ಅಸಂಘಟಿತ ಪುರೋಹಿತರ ಕಾರ್ಮಿಕರ ಫೆಡರೇಷನ್ ಎಂಬತಕ್ಕಂಥ ಸಂಸ್ಥೆಯ ವತಿಯಿಂದ ನಾವು ಇವತ್ತು ನಮ್ಮ ಭಾರತ ದೇಶದ ರಕ್ಷಣೆ ಹಾಗೂ ನಮ್ಮ ದೇಶದ ಸೈನಿಕರು ಇವತ್ತು ಗಡಿಯಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಆ ಸೇನೆಯ ಸರ್ವರ ರಕ್ಷಣೆಗೋಸ್ಕರವಾಗಿ ನಾವು ಈ ಒಂದು ಮಂಡ್ಯ ನಗರದ ವಿಶೇಷವಾದಂತಹ ಒಂದು ಗಜೇಂದ್ರ ಪುಷ್ಕರಣಿ ಎಂಬತಕ್ಕಂಥ ಒಂದು ಜಾಗ ಇದು. ಈ ಜಾಗದಲ್ಲಿ ನಾವು ಇವತ್ತು ರಕ್ಷಾ ಸುದರ್ಶನ ಮಹಾಯಾಗವನ್ನು, ಹಾಗೆ ಮಂಡ್ಯ ನಗರದಲ್ಲಿರುವಂತಹ ಅನೇಕ ಭಜನಾ ಮಂಡಳಿಯ ವಿವಿಧ ಜಾಗದಿಂದ ಎಲ್ಲರೂ ಕೂಡ ಭಜನಾ ಮಂಡಳಿಯ ಸ್ತ್ರೀಯರು ಬಂದಿದ್ದಾರೆ. ಅವರು ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದೇವೆ. ಆ ಕಾರ್ಯಕ್ರಮದ ನಿಮಿತ್ತವಾಗಿ ಎಲ್ಲ ಒಂದು ಕಲಾಪವನ್ನು ನಾವು ಸಾಮೂಹಿಕವಾಗಿ ಎಲ್ಲರ ಸಹಯೋಗದೊಂದಿಗೆ ಇಲ್ಲಿ ನಾವು ಇವತ್ತು ನಡೆಸ್ತಾ ಇದ್ದೇವೆ. ದೇಶದ ಸಮಸ್ತ ಸೈನಿಕರು ಯಾವುದೇ ರೀತಿಯಾದಂತಹ ತೊಂದರೆ ಆಗದೆ ಅವರು ಒಳ್ಳೆ ರೀತಿಯಾದಂತಹ ದೇಶ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರ ರಕ್ಷಣೆ ಆಗಬೇಕು, ಅವರಿಗೆ ಶ್ರೇಯಸ್ಸು ಉಂಟಾಗಬೇಕು, ಯಾವುದೇ ರೀತಿಯಾದಂತಹ ತೊಂದರೆಗಳು ದೇಶಕ್ಕೂ ಮತ್ತು ದೇಶದ ಸೇನೆಗೂ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸಂಕಲ್ಪ ಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಅಖಿಲ ಭಾರತ